ಹಾಯ್ ಸ್ಟೂಡೆಂಟ್ಸ್. ಸೊ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಎವಲ್ಯೂಷನ್ ಎರಡು ಪ್ಯಾಟರ್ನ್ ಅಲ್ಲಿ ಕೇಳ್ತಾರೆ ಅಂತ. ಒಂದು 3+2+1+1 ಅಂಡ್ ಇನ್ನೊಂದು ಪ್ಯಾಟರ್ನ್ ಯಾವ್ದು ಅಂದ್ರೆ 5+1+1. ಓಕೆ, ಸೊ ಎರಡು MCQ ಕ್ವಶನ್ಸ್ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ ಎವಲ್ಯೂಷನ್ ಇಂದ. ಸೊ ನಿಮಗೆ ಆಲ್ರೆಡಿ 3 ಮಾರ್ಕ್ಸ್ ಕ್ವಶನ್ಸ್ ಹೇಳಿದೀನಿ, 2 ಮಾರ್ಕ್ಸ್ ಕ್ವಶನ್ಸ್ ಹೇಳಿದೀನಿ ಅಂಡ್ ಕಮಿಂಗ್ ಟು ದ 5 ಮಾರ್ಕ್ಸ್ ಕ್ವಶನ್ಸ್. ಸೊ 5 ಮಾರ್ಕ್ಸ್ ಅಲ್ಲಿ ಏನೇನ್ ಕ್ವಶನ್ಸ್ ಬರುತ್ತೆ? ಸೊ ಇದ್ರಲ್ಲಿ ಲಾಂಗ್ ಟೈಪ್ ಆನ್ಸರ್ಸ್ ಅಂತ ಬಂದ್ರೆ ಜಾಸ್ತಿ ಯಾವ್ದು ಇಲ್ಲ. ಸೊ ಅದ್ರಲ್ಲಿ ಕೇಳಿದ್ರು ಯಾವ್ದು ಕೇಳ್ತಾರೆ ಅಂದ್ರೆ ದಟ್ ಈಸ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಮಿಲ್ಲರ್ ಎಕ್ಸ್ಪೆರಿಮೆಂಟ್ ನ ಡಯಾಗ್ರಾಮ್ ಹಾಕ್ಬಿಟ್ಟು ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತಾ ಹೋಗುತ್ತೆ. ಸೊ ಅದ್ರಲ್ಲಿ ಯಾವ್ಯಾವ ತರ ಕಂಡೀಷನ್ಸ್ ಯೂಸ್ ಮಾಡ್ತಾರೆ, ವಾಟ್ ದೇ ಗಾಟ್, ಅಮೈನೋ ಆಸಿಡ್ ಸಿಗುತ್ತೆ, ದೆನ್ ಟೆಂಪರೇಚರ್ ಎಷ್ಟು ಮೇಂಟೈನ್ ಮಾಡ್ತಾರೆ, 800°C ಆಗಿರ್ಬೋದು. ಸೊ ಅಲ್ಲಿ ಕೆಮಿಕಲ್ ಎವಲ್ಯೂಷನ್ ಏನ್ ಮಾಡ್ತಾರೆ, SL ಮಿಲ್ಲರ್ ಅವರು ಪ್ರೂವ್ ಮಾಡ್ತಾ ಹೋಗ್ತಾರೆ ಎಕ್ಸ್ಪೆರಿಮೆಂಟ್ ಅಲ್ಲಿ. ಸೊ ಅದನ್ನ ನಾವು ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಅದಿಷ್ಟು ನೀವು ಬರಿಬೇಕಾಗ್ತಾ ಹೋಗುತ್ತೆ. ವಿತ್ ಡಯಾಗ್ರಾಮ್ ಯು ಶುಡ್ ಎಕ್ಸ್ಪ್ಲೈನ್ ದ SL ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಇನ್ಯಾವ್ದು ಕೇಳ್ತಾರೆ 5 ಮಾರ್ಕ್ಸ್ ಅಂದ್ರೆ ಯು ಆಲ್ರೆಡಿ ನೋನ್ ದಟ್ ಈಸ್ ಯಾವ್ದು ಅಂದ್ರೆ ಹಾರ್ಡಿ-ವೈನ್ಬರ್ಗ್ ಈಕ್ವಿಲಿಬ್ರಿಯಂ. ಸೊ ಇಲ್ಲಿ ನೀವು ಡೆಫಿನಿಷನ್ ಬರಿಬೇಕು, ದೆನ್ ಫಾರ್ಮುಲಾ ಡಿರೈವ್ ಮಾಡ್ಬೇಕು. P+Q=1 ಅಥವಾ P²+Q²+2PQ=1 ಅನ್ನೋದನ್ನ ನೀವು ಪ್ರೂವ್ ಮಾಡ್ತಾ ಹೋಗ್ಬೇಕು. ದೆನ್ ಅದಾದ್ಮೇಲೆ ನೆಕ್ಸ್ಟ್ ಇನ್ನು ಯಾವ ಇದ್ರಲ್ಲಿ ಫ್ಯಾಕ್ಟರ್ಸ್ ಮೆನ್ಷನ್ ಮಾಡ್ಬೇಕು. ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ಹಾರ್ಡಿ-ವೈನ್ಬರ್ಗ್ ಈಕ್ವಿಲಿಬ್ರಿಯಂ. ಓಕೆ, ಸೊ ಅದನ್ನು ನೀವು ಮೆನ್ಷನ್ ಮಾಡ್ಬೇಕಾಗ್ತಾ ಹೋಗುತ್ತೆ. ದೆನ್ ಇನ್ಯಾವ್ದು ಕೇಳ್ತಾರೆ ಅಂತಂದ್ರೆ 5 ಮಾರ್ಕ್ಸ್ ಗೆ ಲಾಂಗ್ ಟೈಪ್ ಕ್ವಶನ್ ಇನ್ಯಾವ್ದು ಅಂದ್ರೆ ದಟ್ ಈಸ್ ಹ್ಯೂಮನ್ ಎವಲ್ಯೂಷನ್. ಸೊ ನಿಮಗೆ ನೋಡಿರ್ಬೋದು ಟ್ಯಾಬ್ಯುಲರ್ ಕಾಲಮ್ ಕ್ವಶನ್ಸ್ ನ ನೋಡ್ತಾ ಇರ್ತೀರಾ, ಹಾಟ್ ಕ್ವಶನ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಅದ್ರಲ್ಲಿ A, B, C ಆತರ 3 ಕಾಲಮ್ ಇರ್ಬೋದು. ಯಾವ್ದಾದ್ರು 5 ಡ್ಯಾಶಸ್ ಕೊಟ್ಟು ನಿಮಗೆ ಅಲ್ಲಿ ಆನ್ಸರ್ ಮಾಡೋದಕ್ಕೆ ಕೇಳ್ತಾರೆ. ಸೊ ಈ ಹ್ಯೂಮನ್ ಎವಲ್ಯೂಷನ್ ಇಂದನೂ ಆತರ ನಿಮಗೆ ಟ್ಯಾಬ್ಯುಲರ್ ಕಾಲಮ್ ಕ್ವಶನ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್, ಸೊ ಒಂದು 3 ಬಾಕ್ಸಸ್ ಈ ತರ ತಗೊಂಡ್ಬಿಟ್ಟು ಸೊ ಇಲ್ಲಿ ನಿಮಗೆ ಏನ್ ಮಾಡ್ತಾರೆ, ಸೊ ದೇ ವಿಲ್ ಆಸ್ಕ್. ಸೊ ಫಸ್ಟ್ ಇಲ್ಲಿ ಯಾವ್ದಾದ್ರು ಹ್ಯೂಮನ್ ಡ್ರಯೋಪಿಥಿಕಸ್ ಅಂತ ಕೊಡ್ತಾರೆ. ಸೊ ಅವ್ರು ಯಾವ ಏಜ್ ಅಲ್ಲಿ ಬರ್ತಾರೆ, ವಾಟ್ ಆರ್ ದೇರ್ ಕ್ಯಾರೆಕ್ಟರ್ಸ್, ದೇ ಆರ್ ಮೋರ್ ಏಪ್ ಲೈಕ್. ಸೊ ಈ ತರ ನಿಮಗೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಡ್ರಯೋಪಿಥಿಕಸ್ ಕೊಟ್ಟು ಇಲ್ಲಿ ಡ್ಯಾಶ್ A ಕೊಡ್ಬೋದು. ಓಕೆ, ಸೊ ಇಲ್ಲಿ ದೇ ಆರ್ ಮೋರ್ ಏಪ್ ಲೈಕ್. ಅದೇ ತರ ನೆಕ್ಸ್ಟ್ ಇನ್ನೊಂದು ರಾಮಾಪಿಥಿಕಸ್, ಅವ್ರದ್ದು ಏನಾದ್ರು ಒಂದ್ ಕೊಟ್ಬಿಟ್ಟು ಸೊ ಅಲ್ಲಿ ಯಾವ್ದಾದ್ರು ಒಂದ್ ಡ್ಯಾಶ್ ಕೊಡ್ಬೋದು. ಸೊ ಈ ತರ ಟ್ಯಾಬ್ಯುಲರ್ ಕಾಲಮ್ ಕ್ವಶನ್ ಆದ್ರೂ ಕೇಳ್ಬೋದು. ಇಲ್ದೇ ಇದ್ರೆ ರೈಟ್ ಎ ನೋಟ್ ಆನ್ ಹ್ಯೂಮನ್ ಎವಲ್ಯೂಷನ್ ಅಂತ ಆದ್ರೂ ಕೇಳ್ತಾ ಹೋಗ್ತೀರಿ. ಯಾವ್ದಾದ್ರು 3-4 ಸ್ಟೇಜ್ ನ ಎಕ್ಸ್ಪ್ಲೇನ್ ಮಾಡ್ರಿ ಅಂತ. ಸೊ ಏನು 6 to 7 ಸ್ಟೇಜಸ್ ಇದಾವಲ್ವಾ, ಅದ್ರಲ್ಲಿ ಈ ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಏನೇನಿದಾವೆ, ಎಕ್ಸ್ಪೆಷಲಿ ಬ್ರೈನ್ ಕೆಪಾಸಿಟಿ ಆಗಿರ್ಬೋದು ಅಂಡ್ ಎಲ್ಲಾ ಏಜ್ ಅಲ್ಲೂ ದೇ ಹ್ಯಾವ್ ಸಮ್ ಸ್ಪೆಷಲ್ ಕ್ಯಾರೆಕ್ಟರ್. ಫಾರ್ ಎಕ್ಸಾಂಪಲ್ ಡ್ರಯೋಪಿಥಿಕಸ್ ಆರ್ ಮೋರ್ ಏಪ್ ಲೈಕ್ ಅಂಡ್ ರಾಮಾಪಿಥಿಕಸ್ ಆರ್ ಮೋರ್ ಮ್ಯಾನ್ ಲೈಕ್. ಅದೇ ತರ ಹೋಮೋ ಎಬಿಲಸ್ ಬಂದ್ರೆ ದೇ ಆರ್ ದ ಫಸ್ಟ್ ಹೋಮಿನಿಡ್ ಕ್ಯಾರೆಕ್ಟರ್ಸ್. ಫಸ್ಟ್ ಹ್ಯೂಮನ್ ಕ್ಯಾರೆಕ್ಟರ್ ನ ತೋರಿಸುವಂತದ್ದು ಯಾರು ಅಂದ್ರೆ ಹೋಮೋ ಎಬಿಲಸ್. ಆಮೇಲೆ ಹೋಮೋ ಎರೆಕ್ಟಸ್ ಬರ್ತಾರೆ. ಸೊ ಅವ್ರು ಏನು ಯೂಶಲ್ ಆಗಿ ಮೀಟ್ ತಿಂತಾ ಇರ್ಲಿಲ್ಲ, ಅದು ನಿಮಗೆ ಗೊತ್ತಿರ್ಬೇಕು. ದೆನ್ ಅದಾದ್ಮೇಲೆ ಆಸ್ಟ್ರಲೋಪಿಥಿಕಸ್, ಸೊ ದೇ ಆರ್ ದ ಏನು ಅವ್ರನ್ನ ನಾವೇನಂತ ಕರಿತೀವಿ, ಜಾವಾ ಮ್ಯಾನ್ ಅಂತ ಕರಿತೀವಿ. ಈಸ್ಟರ್ನ್ ಗ್ರಾಸ್ ಲ್ಯಾಂಡ್ ಅಲ್ಲೆಲ್ಲ ಇರ್ತಾರೆ ಅವರು. ಸೊ ಅದು ನಿಮಗೆ ಒಂದೊಂದು ಏಜ್ ಅಲ್ಲೂ ಸಹ ದೇ ಹ್ಯಾವ್ ಸಮ್ ಪೆಕ್ಯುಲರ್ ಕ್ಯಾರೆಕ್ಟರ್ಸ್. ಅದ್ರ ಮೇಲ್ಗಡೆ ನೀವು ಕ್ವಶನ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹ್ಯೂಮನ್ ಎವಲ್ಯೂಷನ್ ಇಂದ ಡೈರೆಕ್ಟ್ 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, ಅಥವಾ ಈ ತರ ಟ್ಯಾಬ್ಯುಲರ್ ಕಾಲಮ್ ಕ್ವಶನ್ ಆದ್ರೆ ನಿಮಗೆ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಇನ್ಯಾವ ಕ್ವಶನ್ ಕೇಳ್ಬೋದು ಇದ್ರಲ್ಲಿ 5 ಮಾರ್ಕ್ಸ್ ಇಂದು ಅಂತಂದ್ರೆ, ಸೊ ನೆಕ್ಸ್ಟ್ ಬ್ರೀಫ್ ಅಕೌಂಟ್ ಆಫ್ ಎವಲ್ಯೂಷನ್ ಇಂದ ಬ್ರೀಫ್ ಅಕೌಂಟ್ ಆಫ್ ಎವಲ್ಯೂಷನ್. ಸೊ ಇಲ್ಲಿ ನಿಮಗೆ ಕೆಲವೊಂದು ಸ್ಪೆಸಿಫಿಕ್ ಆರ್ಗಾನಿಸಮ್ಸ್ ನ ನಾವು ನೋಡ್ತಾ ಹೋಗ್ತೀವಿ. ನಿಮಗೆ MCQ ಅಲ್ಲಿ ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ದ ಲಾರ್ಜೆಸ್ಟ್ ರೆಪ್ಟೈಲ್ ಯಾವ್ದು, ಟೈರೆನೋಸಾರಸ್ ರೆಕ್ಸ್. ಆ ತರದ್ದು ನಿಮಗೆ ಏನು ಸ್ಪ್ಲಿಟ್ ಕ್ವಶನ್ಸ್ ನ ಕೇಳ್ಬೋದು. 5 1 ವರ್ಡ್ ಆನ್ಸರ್ಸ್ ನ ನಿಮಗೆ ಇಲ್ಲಿ ನೀವು ಆ ತರ ಆದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ 5 ಮಾರ್ಕ್ಸ್ ಕ್ವಶನ್ಸ್ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಲಾಂಗ್ ಟೈಪ್ ಆನ್ಸರ್ಸ್ ಕಡಿಮೆ ಇದೆ. ಇದ್ರಲ್ಲಿ ಒಂದು ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲನೇಷನ್ ಕೇಳ್ಬೋದು, ಹಾರ್ಡಿ-ವೈನ್ಬರ್ಗ್ ಈಕ್ವಿಲಿಬ್ರಿಯಂ ಕೇಳ್ಬೋದು, ಹ್ಯೂಮನ್ ಎವಲ್ಯೂಷನ್ ಬಗ್ಗೆ ಕೇಳ್ಬೋದು, ಮತ್ತೆ ಬ್ರೀಫ್ ಅಕೌಂಟ್ ಆಫ್ ಎವಲ್ಯೂಷನ್ ಮೇಲ್ಗಡೆ ಅಂಡ್ ಆಲ್ಸೋ ದ ಫಿಶ್ ಲೈಕ್ ರೆಪ್ಟೈಲ್.
ಸೊ ಅಥವಾ ದ ಫಸ್ಟ್ ಫಿಶ್ ಯಾವುದು, ಲೋಬ್ ಫಿನ್ಡ್ ಫಿಶ್ ಯಾವುದು, ಅಂಡ್ ಸಮ್ ಆಫ್ ದ ಫಿಶಸ್ ಆರ್ ದೇ ಥಾಟ್ ಟು ಬಿ ಎಕ್ಸ್ಟಿಂಕ್ಟ್ ಅಗೇನ್ ಬಟ್ ದೇ ಆರ್ ಅಗೇನ್ ರೀಅಪಿಯರ್ಡ್. ಸೊ ಅಲ್ಲಿ ನಿಮಗೆ 1938 ಅಲ್ಲಿ ಆ ಫಿಶಸ್ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಯಾವುದು ಅಂದ್ರೆ ಸೀಲೋಕ್ಯಾಂತ್. ಸೊ ಈ ತರ. ಅಂಡ್ ದ ಹೈಟ್ ಆಫ್ ಟೈರನೋಸಾರಸ್ ರೆಕ್ಸ್ ಎಷ್ಟು ಹೈಟ್ ಇತ್ತದು, 20 feet. ವಾಟ್ ಆರ್ ದ ಕ್ಯಾರೆಕ್ಟರ್ಸ್ ಆಫ್ ಟೈರನೋಸಾರಸ್ ರೆಕ್ಸ್, ಡ್ಯಾಗರ್ ಲೈಕ್ ಟೂತ್, ಅದೆಲ್ಲ ನಿಮಗೆ ಕೇಳ್ತಾ ಹೋಗ್ತಾರೆ. ಸೊ ಬ್ರೀಫ್ ಅಕೌಂಟ್ ಆಫ್ ಎವಲ್ಯೂಷನ್ ಇಂದ ಇಕ್ತಿಯೋಸಾರಸ್ ಮೇಲ್ಗಡೆ ಕ್ವಶನ್ ಕೇಳ್ಬೋದು, ಟೈರೆನೋಸಾರಸ್ ರೆಕ್ಸ್ ಮೇಲ್ಗಡೆ ಕೇಳ್ಬೋದು, ಸೀಲೋಕ್ಯಾಂತ್ ಫಿಶ್ ಬಗ್ಗೆ ಕೇಳ್ಬೋದು. ಸೊ ಈ ತರ ಅಗೇನ್ ದ ಫಸ್ಟ್ ಮ್ಯಾಮಲ್ಸ್ ವರ್ ಶ್ರೀವ್ ಲೈಕ್. ಸೊ ಈ ತರದ ಕ್ವಶನ್ಸ್ ಎಲ್ಲ ನಿಮಗೆ ಯಾವ್ದು ಏನು ಒನ್ ವರ್ಡ್ ಆನ್ಸರ್ ತರ 5 ಕ್ವಶನ್ ಕೊಟ್ಬಿಟ್ಟು 5 marks ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಸೊ ಟ್ಯಾಬ್ಲೆಟ್ ಟೈಪ್ ಕ್ವಶನ್ಸ್ ಆದ್ರೂ ಕೇಳ್ಬೋದು. ದೆನ್ ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಯಾವ್ದು ಕೇಳ್ಬೋದು ಅಂದ್ರೆ ಬ್ರೀಫ್ ಅಕೌಂಟ್ ಆಫ್ ಎವಲ್ಯೂಷನ್. ಸೊ ಅದನ್ನ ನಿಮಗೆ ಇದ್ರಲ್ಲಿ ಸಬ್ ಕ್ವಶನ್ಸ್ ನ ಕೇಳ್ತಾ ಹೋಗ್ತಾರೆ. ಸೊ ಒನ್ ವರ್ಡ್ ಆನ್ಸರ್ಸ್ ಇಕ್ತಿಯೋಸಾರಸ್ ಬಗ್ಗೆ ಕೇಳ್ಬೋದು, ಟೀರೆಕ್ಸ್ ಬಗ್ಗೆ ಕೇಳ್ಬೋದು, ಸೀಲೋಕ್ಯಾಂತ್ ಫಿಶ್ ಬಗ್ಗೆ ಕೇಳ್ಬೋದು. ಅಂಡ್ ಆಲ್ಸೋ ದ ಫಸ್ಟ್ ಮ್ಯಾಮಲ್ಸ್ ವರ್ ಶ್ರೀವ್ ಲೈಕ್. ಅದಾದ್ಮೇಲೆ ಅಗೇನ್ ನಾರ್ತ್ ಅಮೇರಿಕನ್ ಮ್ಯಾಮಲ್ಸ್, ಸೌತ್ ಅಮೇರಿಕನ್ ಮ್ಯಾಮಲ್ಸ್, ಇದೆಲ್ಲ ಇದ್ರ ಮೇಲೆ ಸಹ ನಿಮಗೆ ಸಬ್ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಹಾರ್ಡಿ ವೈನ್ಬರ್ಗ್ ಈಕ್ವಿಲಿಬ್ರಿಯಂ. ಹಾರ್ಡಿ ವೈನ್ಬರ್ಗ್ ಈಕ್ವಿಲಿಬ್ರಿಯಂಗೆ ಯಾವ್ಯಾವ ಫ್ಯಾಕ್ಟರ್ ಅಫೆಕ್ಟ್ ಮಾಡುತ್ತೆ. ಸೊ ಅದನ್ನ ನಿಮಗೆ 5 ಫ್ಯಾಕ್ಟರ್ಸ್ ಇದಾವಲ್ವಾ, 5 ಫ್ಯಾಕ್ಟರ್ಸ್ ನ ಏನ್ ಮಾಡ್ತಾರೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೇಳ್ಬೋದು. ಸೊ ಈ ತರ ನಿಮಗೆ 5 marks ಕ್ವಶನ್ಸ್ ಅಲ್ಲಿ ಲಾಂಗ್ ಟೈಪ್ ಕ್ವಶನ್ಸ್ ಅಂದ್ರೆ ನಾವ್ ಇಷ್ಟು ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ದೀಸ್ ಆರ್ ದ 5 marks ಕ್ವಶನ್ಸ್ ಫ್ರಮ್ ದ ಚಾಪ್ಟರ್ ಎವಲ್ಯೂಷನ್. ಓಕೆ, ಸೊ ಇದ್ರಲ್ಲಿ ಹಾಗೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು 2 MCQ ಕೇಳ್ತಾರೆ ಅಂತ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಡಿಸ್ಕಸ್ ದ MCQ ಕ್ವಶನ್ಸ್ ಫ್ರಮ್ ದ ಚಾಪ್ಟರ್ ಎವಲ್ಯೂಷನ್. ಓಕೆ, ಥ್ಯಾಂಕ್ ಯು.